ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಬಿಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸಿದ್ದು ನವೀನ ಮತ್ತು ಜ್ಯೋತಿಕಾ ಮಾತಾಡ್ತಿದ್ದನ್ನ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಫೈನಲಿ ಅಂತೂ ಇಂದು ನಿನಗೆ ಬೇಲ್ ಸಿಕ್ತಲ್ಲ, ಸೊ ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಾ ಏನಕ್ಕೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇದರಿಂದ ನಿನ್ನ ಕೈವಾಡ ಇಲ್ದಿದ್ದರೆ ಸಾಕು ಜೋ, ಯಾಕೆ ಅಂತ ಅಂದರೆ ನಿನ್ನ ಮೇಲೆ ಹಾಗೆ ಮನೆಯವ್ರ ಮೇಲೆ ತುಂಬ ನಂಬಿಕೆ ವಿಶ್ವಾಸನ ನಾನು ಇಟ್ಟಿದ್ದೀನಿ, ಇದರಿಂದ ನಿನ್ನ ಕೈವಾಡ ಇರಬಾರ್ದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಏನೇ ಆಗಲಿ ಫೈನಲಿ ಫುಡ್ಡು ಟ್ರಕ್ನ ಸುಡೋಕೆ ಹೇಳಿದ್ದು ನಾನೇ ಅಂತ ಯಾರ ಹತ್ರನೂ ಬಾಯ್ ಬಿಡಬೇಡ ನವೀನ ಅಂತ ಹೇಳಿದಾಗ ಆ ಮಾತನ್ನ ಕೇಳ್ಕೊಂಡು ಸಿದ್ದಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾರೆ. ತುಂಬ ಕಣ್ಣೀರು ಹಾಕೊಂಡು ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ. ಫುಡ್ಡು ಟ್ರಕ್ ಸುಟ್ಟಾಗ ಶಾರದಾ ಕಣ್ಣೀರು ಹಾಕಿದ್ರೆ ನೆನಪಿಸ್ಕೊಂಡು ಕಣ್ಣೀರು ಹಾಕೊಂಡು, ಜೋ ನೀನ ಇಂಥ ಕೆಲಸ ಮಾಡಿದ್ದು, ನನ್ನ ಫುಡ್ ಟ್ರಕ್ನ ಸುಟ್ಟಿದ್ದು ನೀನ ಅಂತ ಯೋಚನೆ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ರೆ ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನೋಡು ನವೀನ, ಯಾರ ಕಣ್ಣಿಗೂ ಬೀಳಬೇಡ, ಮನೆಯವ್ರಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಎಲ್ಲಾದರೂ ದೂರ ಇರು ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಅವಳ ಮುಖ ನೋಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಇಬ್ಬರು ಒಟ್ಟಿಗೆ ಬೆಳೆದರು, ಚಿಕ್ಕ ವಯಸ್ಸಿದಲ್ಲೂ ಸಹ ನಾನು ನಿನಗೆ ಎಷ್ಟೆಲ್ಲ ಸಹಾಯ ಮಾಡ್ಕೊಬಂದೆ, ಪ್ರತಿ ಹಂತದಲ್ಲೂ ಸಹ ನಿನಗೆ ನಾನು ಸಪೋರ್ಟ್ ಮಾಡ್ಕೊಬಂದೆ, ಆದರೆ ನನ್ನ ಫುಡ್ ಟ್ರಕ್ನ ನೀನು ಸುಟ್ಬಿಟ್ಟೆಲ್ಲ, ನಾನು ಕನಸಲ್ಲೂ ಸಹ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಆದರೂ ಈ ವಿಷಯನ ಇಲ್ಲಿಗೆ ಬಿಡಲ್ಲ, ಆದಷ್ಟು ಬೇಗ ಮನೆಯವ್ರಿಗೆಲ್ಲರಿಗೂ ಸಹ ಈ ಸತ್ಯ ಗೊತ್ತಾಗಬೇಕು, ನಿನ್ನ ಮುಖವಾಡನ ನಾನು ತಾತನ ಮುಂದೆ ಕಳಿಸ್ತೀನಿ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೇನೊಂದು ಕಡೆ ಜ್ಯೋತಿಕಾ ನವೀನ ಎಲ್ಲಾದರೂ ತಲೆ ಮರೆಸ್ಕೊಂಡು ಹೋಗು ಅಂತ ಅನ್ಬೇಕಾದ್ರೆ ನವೀನ ಹೊರಟೋಗ್ತಿದ್ರೆ ಜ್ಯೋತಿಕಾ ಕಾರ್ ಹೊತ್ಕೊಂಡು ಹೋಗ್ತಾ ಇರ್ತಾಳೆ. ಆದರೆ ಸಿದ್ದು ಮಾತ್ರ ನಿನ್ನ ಮೇಲೆ ಸೇಡನ್ನ ತೀರಿಸ್ಕೊತೀನಿ ಅಂತ ಆಟ ಮಾಡಿಕೊಂಡು ಮನೆ ಹತ್ರ ಬಂದೇ ಬಿಡ್ತಾನೆ. ಇನ್ನೊಂದು ಕಡೆ ಶಾರದಾನ್ಗೆ ಅನಸೂಯೆ ಹೇಳ್ತಾ ಇರ್ತಾಳೆ, ನಾಳೆಯಿಂದ ಸ್ವಲ್ಪ ಸಾಂಬಾರನ್ನ ಜಾಸ್ತಿ ಮಾಡು ಶಾರದಾ ಅಂತ ಅನ್ಬೇಕಾದ್ರೆ, ಸಾಂಬಾರು ಮಾತ್ರ ಎಲ್ಲ ಇಡ್ಲಿನೂ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ದುಡ್ಡನ್ನ ಲೆಕ್ಕ ಹಾಕ್ತಿರ್ಬೇಕಾದ್ರೆ ತುಂಬ ಟೆನ್ಷನಿಂದ ಸಿದ್ದು ಬರ್ತಾನೆ. ಯಾಕೆ ಸರ್ ಏನಾಯಿತು ಅಂತ ಅಂದಾಗ, ನಿಮಗೆ ಗೊತ್ತಾ ನಮ್ಮ ಫುಡ್ ಟ್ರಕ್ ಸುಟ್ಟಾಕಿದ್ದು ಯಾರು ಅನ್ನೋ ವಿಷಯ ನನಗೆ ಗೊತ್ತಾಯಿತು ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗಿ, ಸರ್ ಪ್ಲೀಸ್ ಅದು ಯಾರು ಅಂತ ಹೇಳಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ನೀವೇ ಈ ವಿಡಿಯೋನ ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ಅಂದಾಗ ನವೀನ ಮತ್ತು ಜ್ಯೋತಿಕಾ ಮಾತಾಡ್ತಿರೋ ವಿಡಿಯೋನ ಕೊಡ್ತಾನೆ. ಅದನ್ನು ನೋಡಿ ಶಾರದನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರ್ಬೇಕಾದ್ರೆ ಅದನ್ನ ಇಸ್ಕೊಂಡು ಅನಸೂಯ ನೋಡ್ತಾ ಇರ್ತಾಳೆ. ಏನೇ ಆಗಲಿ ಫೈನಲಿ ಫುಡ್ ಟ್ರಕ್ನ ಸುಡೋಕೆ ಹೇಳಿದ್ದು ನಾನು ಅಂತ ಯಾರಿಗೂ ಬಾಯ್ ಬಿಡಬೇಡ ನವೀನ, ಯಾರಿಗೂ ಸಹ ಡೌಟ್ ಬರಬಾರ್ದು ಅಂತ ಹೇಳಿದ ಮಾತನ್ನ ಕೇಳಿಕೊಂಡು 3 ಜನ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಹಾಗೆ ಅನಸೂಯ ಕೋಪದಿಂದ ಹೇಳ್ತಾ ಇರ್ತಾಳೆ, ಈ ಹುಡುಗಿನ ಇಂಥ ಕೆಲಸ ಮಾಡಿದ್ದು ಹಾಗಾದರೆ ಮನಸ್ಸಲ್ಲಿ ಎಂಥ ಕೆಟ್ಟ ವಿಷಯ ಇರ್ಬೋದು ಅಂತ ಬರೆದಿರಬೇಕಾದ್ರೆ, ಅಲ್ಲ ಸರ್ ಫುಡ್ ಟ್ರಕ್ಕ ಸುಟ್ಟಿದ್ದು ಮನೆ ಒಳಗಡೆ ಇರೋರು ಮನೆ ಹೊರಗಿರೋರಲ್ಲ, ಏನಾಗಿದೆ ಈ ಜ್ಯೋತಿಕನಿಗೆ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಸುಮಿತ್ರಮ್ಮನ ಮಗಳಾಗಿ ಇಂಥ ಕೆಲಸ ಮಾಡ್ತಿದ್ದಾಳಲ್ಲ ಸರ್, ಇವಳನ್ನಂತೂ ಸುಮ್ಮನೆ ಬಿಡಬಾರ್ದು, ಏನಾದರೂ ಒಂದು ಮಾಡಲೇಬೇಕು, ಈ ವಿಷಯನ ಎಲ್ಲರಿಗೂ ಹೇಳಲೇಬೇಕು, ನಮ್ಮಂಥ ಬಡವ್ರ ಹೊಟ್ಟೆ ಮೇಲೆ ಇವಳು ತಣ್ಣೀರು ಬಟ್ಟೆನ ಹರ್ಚಕ್ಕೆ ಬರ್ತಿದ್ದಾಳೆ, ಸಾಲ ಸೂಲ ಮಾಡಿ ನಾವು ಫುಡ್ ಟ್ರಕ್ ತಂದು ಫುಡ್ ಮಾಡ್ತಾಯಿದ್ರೆ ಇಂಥ ಕೆಲಸ ಮಾಡಿದಲ್ಲ ಸರ್, ಇಂಥವ್ರಿಗೆ ನಾವು ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ತುಂಬ ಕೋಪದಿಂದ ಸಿದ್ದು ಹತ್ರ ಹೇಳ್ತಾ ಇರ್ತಾಳೆ. ಮತ್ತೆ ತುಂಬ ಕೋಪ ಮಾಡ್ಕೊಂಡು ಈ ವಿಷಯನ ಆದಷ್ಟು ಬೇಗ ಮನೆಯವ್ರಿಗೆಲ್ಲ ನಾನು ಹೇಳಲೇಬೇಕು ಸರ್ ಅಂತ ಹೊರಟೋಗ್ತಿದ್ರೆ ಅನಸೂಯ ಫೋನ್ ತಗೊಂಡು ಹೋಗಿ ಅಂತ ಫೋನ್ ಕೊಟ್ಟು ಕಳಿಸ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ನವೀನ ಮನೆ ಹತ್ರ ಬಂದು ಬಾಗ್ಲ ಟಕ್ ಮಾಡ್ತಿರ್ಬೇಕಾದ್ರೆ ಪಾಲಾಕ್ಷ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಅಂತೂ ಇಂತೂ ನವೀನ ಮನೆಗೆ ಬಂದಲ್ಲ, ತುಂಬ ಸರ್ಗೋಗಿದೆ ಕಣೋ, ಬಾರೋ ಮೊದಲು ಊಟ ಮಾಡು ಅಂತ ಕರೆತಿರ್ಬೇಕಾದ್ರೆ, ಅಪ್ಪ ಬೇಡಪ್ಪ ನನಗೆ ಹಸಿವಾಗಿಲ್ಲ ಅಂತ ಹೇಳ್ತಾ ಇರ್ತಾನೆ. ಏನೋ ಫೈನಲ್ ನಿನಗೆ ನಿಮ್ಮ ಅಕ್ಕ ಬೇಲ್ ಕೊಟ್ಟು ಬಿಡಿಸ್ಕೊಂಡ್ಲಲ್ಲ, ಅದೇ ನನಗೆ ದೊಡ್ಡ ಖುಷಿ ಕಣೋ, ಎಷ್ಟರಾಗಲಿ ಅವಳು ನಿಮ್ಮ ಅಕ್ಕ ಕಣೋ, ನಿಮ್ಮಿಬ್ಬರು ಮೈಯಲ್ಲಿ ಅರಿತಿದ್ದು ಒಂದೇ ರಕ್ತ ಕಣೋ, ನನಗೆ ಗೊತ್ತು ಅವಳು ನಿನ್ನನ್ನು ಬಿಡಿಸ್ಕೊಂಡು ಬರ್ತಾಳೆ ಅಂತ ನಂಬಿಕೆ ನನಗಿತ್ತು, ಅದನ್ನು ನಿಜ ಮಾಡಿದ್ಲು ಅಂತ ಅಂದಾಗ, ಇಲ್ಲ ಅಪ್ಪ ನನ್ನನ್ನು ಬಿಡಿಸ್ಕೊಬಂದಿದ್ದು ಅಕ್ಕ ಅಲ್ಲ ಅಂತ ಅಂದಾಗ ಅವನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಏನು ಈ ರೀತಿ ಹೇಳ್ತಿದ್ದೆ, ಹಾಗಾದರೆ ಯಾರೋ ಬಿಡಿಸ್ಕೊಬಂದಿದ್ದು ಅಂತ ಅಂದಾಗ, ನಾನು ಜೈಲಿಂದ ಬಂದಾಗ ಅಕ್ಕನ ಮೀಟ್ ಮಾಡಿದೆ, ಆದರೆ ಅವಳ ಮಾತಲ್ಲಿ ನನಗೆ ಗೊತ್ತಾಯಿತು ಪಕ್ಕ ಅವಳೆಲ್ಲ ಬಿಡಿಸ್ಕೊಬಂದಿದ್ದು, ಯಾರೋ ಲೇಡಿ ಲಾಯರ್ನ ಕಳಿಸಿದ್ದೆ ಅಂತ ಹೇಳಿದ್ಲು, ಅದೆಲ್ಲ ಸುಳ್ಳು, ಆದರೆ ನನ್ನ ಬಿಡಿಸ್ಕೊಬಂದಿದ್ದು ಜೆಂಟ್ಸ್ ಲಾಯರ್ ಅಂತ ಅಂದಾಗ ಅವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಆದರೂ ಮತ್ತೆ ತನ್ನ ಮಗಳು ಬಿಟ್ಕೊಡೋಕ್ಕಾಗದೆ, ಇಲ್ಲ ಕಣೋ ಸುಳ್ಳು ಹೇಳ್ಬೇಡ, ಅವಳು ನನಗೆ ಪ್ರಾಮಿಸ್ ಮಾಡಿದ್ಲು, ಖಂಡಿತ ಅವಳು ನಿನ್ನನ್ನು ಬಿಡಿಸಿದ್ದಾಳೆ, ಸಿಗಾಕೋತೀನಿ ಅಂತ ಗೊತ್ತಿದ್ರು ಸಹ ನಿನ್ನನ್ನು ಬಿಡಿಸ್ಕೊಬಂದಿದ್ದಾಳೆ, ನನ್ನ ಮಗಳು ಆ ರೀತಿ ಸುಳ್ಳೆಲ್ಲ ಹೇಳಲ್ಲ, ಬೇಕಾದರೆ ಫೋನ್ ಮಾಡ್ತೀನಿ ನೋಡು ಅಂತ ಜ್ಯೋತಿಕನಿಗೆ ಫೋನ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಫೋನ್ ಮಾಡಿದ ತಕ್ಷಣ ಅಪ್ಪ ಹೇಳಿ ಅಂತ ಅಂದಾಗ, ತುಂಬ ಥ್ಯಾಂಕ್ಸ್ ಅಮ್ಮ, ಅಂತೂ ಇಂತೂ ನವೀನನ್ನ ಬಿಡಿಸ್ಕೊಟ್ಟಲ್ಲ, ಅದೇ ನನಗೆ ಖುಷಿ ಆಗ್ತಿರೋದು, ಕೊಟ್ಟ ಮಾತನ್ನು ನೀನು ಉಳಿಸ್ಕೊಂಡೆ ಅಂತ ಅಂದಾಗ ತುಂಬ ಜಪ್ತಿಂದ, ಹೌದಪ್ಪ ನಾನು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ, ಇನ್ಮೇಲೆ ಪದೇ ಪದೇ ನವೀನ ನನಗೆ ಟಾರ್ಚರ್ ಕೊಟ್ಟರೆ ಸರಿ ಇರಲ್ಲ, ತುಂಬ ಟೆನ್ಷನಲ್ಲಿದ್ದೀನಿ, ಮತ್ತೆ ಕಾಲ್ ಮಾಡೋಕ್ಕೆ ಹೋಗಬೇಡಿ ಅಂತ ಅಂದಾಗ ಪಾಲಾಕ್ಷನಿಗೆ ಸ್ವಲ್ಪ ಬೇಜಾರಾಗ್ತಿರುತ್ತೆ. ಹಾಗೆ ಮಾತಾಡಿ ಜ್ಯೋತಿಕಾ ಫೋನ್ ಕೆಳಗಡೆ ಎಸ್ದಾಗ ಪಾಲಾಕ್ಷ ಇನ್ನೂ ಕಟ್ ಮಾಡಿದೆ ಹಾಗೆ ಅವಳ ಮಾತನ್ನ ಕೇಳ್ಕೊತಾ ಇದ್ರೆ ಇನ್ನೊಂದು ಕಡೆ ಪಾರಿಜಾತ ಕೇಳ್ತಾ ಇರ್ತಾಳೆ, ನಿಜವಾಗ್ಲೂ
ನಿಜವಾಗ್ಲೂ ನೀನೇ ನಾವೇ ನನಗೆ ಬೇಲ್ ಕೊಡಿಸಿದ್ದು ಅಂತ ಹೇಳ್ತಾ ಇದ್ದರೆ, ನಾನೇ ಗೋಲ್ಡಿ ಅವನಿಗೆ ಬೇಲ್ ಕೊಡಿಸ್ಲಿ, ಇನ್ನೊಂದು ಸ್ವಲ್ಪ ದಿನ ಜೈಲಲ್ಲಿ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಅಂದಾಗ ಆ ಮಾತನ್ನ ಪಾಲಾಕ್ಷ ಕೇಳ್ಕೊಂಡು ಶಾಕಾಗಿ ನಿಂತ್ಕೊಬಿಡ್ತಾನೆ. ಹಾಗೆ ಮತ್ತೆ ಇನ್ನೊಂದು ಕಡೆ ಪಾರಿಜಾತ ಏನು ಈ ರೀತಿ ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ, ಹೌದು ನವೀನ ಒಳಗಡೆ ಇದ್ದರೆ ನಮಗಿನ್ನೂ ಸೇಫ್ ಆಗಿತ್ತು, ಈಗ ಹೊರಗಡೆ ಬಂದಮೇಲೆ ತುಂಬ ಟೆನ್ಷನ್ ಆಗಿದೆ, ಅಷ್ಟಕ್ಕೂ ಅವನಿಗೆ ಬೇಲ್ ಕೊಡಿಸಿದ್ದು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಏನು ಕೊಡಿಸಿದ್ರು ಟೆನ್ಷನ್ನು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಪಾಲಾಕ್ಷ ಅವ್ರು ಮಾತಾಡೋದನ್ನೆಲ್ಲ ಕೇಳ್ಕೊಬಿಟ್ಟು ತುಂಬ ಟೆನ್ಷನ್ ಆಗಿ ನಿಂತಿರ್ಬೇಕಾದ್ರೆ ಅಪ್ಪ ಕೇಳ್ಕೊಂಡ್ರ ಅಂತ ನವೀನ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿದ್ದು ತುಂಬ ಕೋಪ ಮಾಡ್ಕೊಂಡು ಜ್ಯೋತಿಕಾ ಅಂತ ಮನೆ ಒಳಗಡೆ ಬರ್ತಾ ಇರಬೇಕಾದ್ರೆ, ಹಾರೇ ಸಿದ್ದು ಮುದ್ದು ಶಾರದಾ ಇವಾಗ ಬಂದ್ರ ಬನ್ನಿ ಕೂತ್ಕೊಳ್ಳಿ ಅಂತ ಸುಮಿತ್ರ ಖುಷಿಯಿಂದ ಬರ್ತಿರ್ಬೇಕಾದ್ರೆ, ನೋಡಿ ಅತ್ತೆ ನಾವು ಈ ಮನೆ ಅತಿಥಿಯಾಗಿ ಅಥವಾ ನಿಮ್ಮ ಮಾವನ ಮಗನಾಗಿ ನಾನು ಇಲ್ಲಿಗೆ ಬಂದಿಲ್ಲ, ನನಗೆ ಜ್ಯೋತಿಕನ ಜೊತೆ ಮಾತಾಡಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ವಿಮಲ ಯಾಕೋ ಇಷ್ಟು ಕೋಪ ಮಾಡ್ಕೊಂಡು ಬಂದಿದ್ದೀಯಾ ಅಂತ ಎಲ್ಲರೂ ಸಿದ್ದು ಶಾರದಾನ ನೋಡೋಕ್ಕೆ ಖುಷಿಯಿಂದ ಬರ್ತಾ ಇದ್ರೆ ಜ್ಯೋತಿಕಾ ಮಾತ್ರ ಗುರಾಯಿಸ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಅವರಿಬ್ಬರು ನೋಡ್ಬಿಟ್ಟು, ಹರರೆ ಸವಾರಿ ಇದೇನು ನಮ್ಮನೆ ಕಡೆ ಬಂದಿದೆ, ಏನಾದರೂ ದುಡ್ಡು ಬೇಕಾಗಿತ್ತಾ, ಅಲ್ಲ ಪಾರ್ಟಿಲೇ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಅಷ್ಟೊಂಥರ ನಿಮಗೆ ಕೊಟ್ಟಿದ್ನಲ್ಲ, ಇನ್ನೂ ಏನಾದರೂ ಬೇಕಿತ್ತಾ ಅಂತ ಅನ್ಬೇಕಾದ್ರೆ ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಜ್ಯೋತಿಕಾ ಕೆನ್ನೆಗೆ ಹೊಡೆದ ತಕ್ಷಣ ಎಲ್ಲರೂ ಶಾಕಾಗಿ ಶಾರದಾ ಮುಖ ನಾನು ನೋಡ್ತಾ ಇರ್ತಾರೆ. ಹಾಗೆ ಅವ್ರು ಹೊಡೆದಿದ್ದು ನೋಡಿ ಶಾಕಾಗಿ ಎಲ್ಲರೂ ಹಾಗೆ ನಿಂತಿರ್ಬೇಕಾದ್ರೆ ಸುಮಿತ್ರಾ ಏನಕ್ಕೆ ನನ್ನ ಮಗಳ ಮೇಲೆ ಕೈ ಮಾಡ್ತಿದ್ಯಾ, ಏನಾಗಿದೆ ನಿನಗೆ, ಏನು ಕುಚ್ಚಿ ಥರ ಆಡ್ತಾ ಇದೆಯಾ ಅಂತ ಅನ್ಬೇಕಾದ್ರೆ, ಸರಿಯಾಗಿ ಎಲ್ಲನೂ ತಿಳ್ಕೊಂಡೇ ಬಂದಿದ್ದೀನಿ ಅಮ್ಮ, ಮೊದಲು ದೇವತೆ ಆಗಿದ್ಲು ಆದರೆ ಇವಾಗ ದೊಡ್ಡ ರಾಕ್ಷಸಿ ಆಗಿದ್ದಾಳೆ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ಅಲ್ಲ ನಾನು ನಿನಗೇನು ಅನ್ಯಾಯ ಮಾಡಿದ್ದೆ, ಯಾಕೆ ಇಷ್ಟೊಂಥರ ದ್ರೋಹ ಮಾಡ್ತೀನಿ ಅಂತ ಅಂದಾಗ, ಮುಚ್ಚು ಬಾಯ್, ನಮ್ಮ ಮನೆ ಒಳಗಡೆ ಪರ್ಮಿಷನ್ ಇಲ್ಲದೆ ಬಂದಿರೋದಲ್ದಲೆ ನನ್ನ ಕಣ್ಮುಂದೆ ನನ್ನ ಮೊಮ್ಮಗಳನ್ನ ಹೊಡಿತಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ ಅಂತ ಅನ್ಬೇಕಾದ್ರೆ, ಅಲ್ಲ ತಾತ ನಮ್ಮ ಅಮ್ಮಮ್ಮ ಫುಡ್ ಟ್ರಕ್ನ ಸುಟ್ಟಾಕಕ್ಕೆ ಯಾರು ಅಪ್ಪನೇ ಕೇಳಿ ಇವಳು ಸುಟ್ಟಾಕಿದ್ಲು ಅಂತ ಅಂದಾಗ ಮಾತನ್ನ ಕೇಳಿ ಶಾಕ್ ಆಗಿ ಜ್ಯೋತಿಕಾ ನಿಂತ್ಕೊಬಿಡ್ತಾಳೆ. ಹಾಗೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಶಾರದಾ ಮುಖನ ನೋಡ್ತಾ ಇರಬೇಕಾದ್ರೆ ಜ್ಯೋತಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಏನು ಹೇಳ್ತಿದ್ದೆ ಶಾರದಾ ಅಂತ ತಾತ ಕೇಳ್ತಿರ್ಬೇಕಾದ್ರೆ, ಹೌದು ತಾತ ನಮ್ಮ ಫುಡ್ ಟ್ರಕ್ನ ಸುಟ್ಟಾಕಿತ್ತು ಬೇರೆ ಯಾರೂ ಅಲ್ಲ ಈ ಜ್ಯೋತಿಕನೇ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ ದಶರಥ ಮುಖನ ನೋಡ್ತಿರ್ಬೇಕಾದ್ರೆ ದಶರಥ ಕೈ ಇಟ್ಕೊಂಡು ಗುರಾಯಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಏನು ಮಾತಾಡದೆ ನಿಂತಿರ್ಬೇಕಾದ್ರೆ ಎಲ್ಲರೂ ಶಾಕ್ ಆಗಿ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ತುಂಬ ಕೋಪ ಮಾಡಿಕೊಂಡು ಶಾರದಾ ಹೇಳ್ತಾ ಇರ್ತಾಳೆ, ಇನ್ನೊಬ್ರು ಜೀವನದಲ್ಲಿ ಆಟ ಆಡ್ತಿದೆಯಲ್ಲ, ನಿನಗೆ ಮನ್ಸಾದ್ರೂ ಹೇಗೆ ಬಂತೆ ಜ್ಯೋತಿಕಾ ಅಂತ ಬೈತಾ ಇರ್ತಾಳೆ. ಹಾಗೆ ನೋಡು ಜ್ಯೋತಿಕಾ, ಸತ್ಯ ಯಾವತ್ತಿದ್ರು ಕೆಂಡದ ಥರ ಅದು ಮಡ್ಲಲ್ಲೇ ಇದ್ದರೆ ಸುಟ್ಟು ಭಸ್ಮ ಆಗ್ಬಿಡ್ತೀವಿ, ಅದು ನಿನಗೆ ಅರ್ಥ ಆಗ್ತಿಲ್ಲ, ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ನಮ್ಮ ಪಾಡಿ ನಾವು ಜೀವನ ನಡೆಸ್ತಿದ್ರೆ ಆ ಫುಡ್ ಟ್ರಕ್ನೇ ಸುಟ್ಟಾಗ್ತಲ್ಲ, ಇದರಿಂದ ನಿನಗೇನು ಸಿಕ್ತು, ಬಡು ರೊಟ್ಟೆ ಮೇಲೆ ಹೊಡೆದ್ರೆ ನಿನಗೆ ಇಷ್ಟು ಸಮಾಧಾನ ಆಗುತ್ತಾ, ಈಗ ನೋಡ್ಕೋ ಏನಾಯಿತು ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಮಲ ತುಂಬ ಟೆನ್ಷನ್ ಮಾಡ್ಕೊಂಡು, ಏನಮ್ಮ ಶಾರದಾ ಈ ರೀತಿ ಹೇಳ್ತಿದ್ಯಾ, ಜ್ಯೋತಿಕಾ ನಿಜವಾಗ್ಲೂ ಇಂಥ ಕೆಲಸ ಮಾಡ್ತಾಳಲ್ಲ, ಖಂಡಿತ ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ ಅಂತ ಅಂದಾಗ ಮುರಳಿ ಸಹ ಅಲ್ಲ ಕಣೋ ಸಿದ್ದು, ಸುಮ್ಮನೆ ನಿಂತಿದೆಯಲ್ಲ, ಈ ಕಡೆ ಜ್ಯೋತಿಕಾ ನಮ್ಮ ಹುಡುಗಿ ಕಣೋ, ಅವಳು ನಿನ್ನ ಮೇಲೆ ಈ ರೀತಿ ಎಲ್ಲ ಮಾಡಲ್ಲ ಕಣೋ, ಅದು ನಿಮ್ಮ ಫುಡ್ ಟ್ರಕ್ಕಿಗೆ ಅವಳು ಖಂಡಿತ ಬೆಂಕಿ ಹಚ್ಚಲ್ಲ, ಮಾತಾಡೋ ಅಂತ ಹೇಳ್ತಾ ಇದ್ರೆ ಈ ಕಡೆ ಸಿದ್ದಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ತುಂಬ ಕೋಪದಿಂದ ಕಣ್ಣೀರು ಹಾಕೊಂಡು ಶಾರದಾ ಹೇಳ್ತಾ ಇರ್ತಾಳೆ, ನಮ್ಮ ಭಾವನೆಗಳ ಜೊತೆ ನೀನು ಆಟ ಆಡ್ಬಿಟ್ಟಲ್ಲ, ಆ ಫುಡ್ ಟ್ರಕ್ ಮೇಲೆ ಎಷ್ಟು ಆಸೆ ಆಕಾಂಕ್ಷೆ ಕನಸುಗಳನ್ನ ಕಟ್ಟಿದ್ವಿ, ಅದನ್ನೆಲ್ಲ ನೀನು ವಾಪಸ್ ತಂದ್ಕೊಡೋಕ್ಕಾಗುತ್ತಾ ಅಂತ ಸಿಕ್ಕಾಬಟ್ಟೆ ಬೈತಾ ಇದ್ರೆ ಏನು ಮಾತಾಡೋಕ್ಕಾಗದೆ ಜ್ಯೋತಿಕಾ ಹಾಗೆ ನಿಂತಿರ್ತಾಳೆ. ಹಾಗೆ ಸುಮಿತ್ರ ತುಂಬ ಟೆನ್ಷನ್ ಮಾಡ್ಕೊಂಡು, ಅಲ್ಲಮ್ಮ ಜ್ಯೋತಿಕಾ ಏನಕ್ಕೆ ನಿಮ್ಮ ಫುಡ್ ಟ್ರಕ್ಗೆ ಬೆಂಕಿ ಹತ್ತಾಳೆ ಅಂತ ಅಂದಾಗ ಅದನ್ನು ಇವಳು ಬಾಯಲ್ಲೇ ಕೇಳಿ ಅಮ್ಮ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಗಲು ರಾತ್ರಿ ಸಿದ್ಧ ಸರ್ ಫುಡ್ ಟ್ರಕ್ಕಲ್ಲಿ ಕೆಲಸ ಮಾಡ್ತಿದ್ರು, ಇಲ್ಲಿ ರಾಜ್ಕುಮಾರ್ ಆಗಿ ಬೆಳೆದು ಅಲ್ಲಿ ಕೆಲಸರಾಗಿ ಕೆಲಸ ಮಾಡ್ತಿದ್ರು, ಅದನ್ನು ನೋಡಿ ನನ್ನ ಹೊಟ್ಟೆ ಚುರುಕ್ಕಂತ ಉರಿತಾ ಇತ್ತು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಆಗಲೇ ರಾತ್ರಿ ತುಂಬ ಕಷ್ಟಪಡ್ತಿದ್ರು, ಒಂದಲ್ಲ ಒಂದು ದಿನ ಜೀವನದಲ್ಲಿ ಮುಂದೆ ಬರ್ತೀವಿ ಅಂತ ಅಂದ್ಕೊಂಡು ನಾವು ಫುಡ್ ಟ್ರಕ್ನ ನಡೆಸ್ತಾ ಇದ್ವಿ, ಆದರೆ ನೀನು ಬರೀ ಫುಡ್ ಟ್ರಕ್ನೆಲ್ಲ ಸುಟ್ಟಿದ್ದು ಇವ್ರ ಮನಸ್ಸನ್ನು ಸುಟ್ಟಾಕ್ಬಿಟ್ಟೆ ಅಂತ ಅಂದಾಗ, ಮುಚ್ಚು ಬಾಯಿನ ಸಾಕು, ಯಾರ ಬಗ್ಗೆ ನೀನು ಮಾತಾಡ್ತಿದ್ದೀಯ, ಅದಕ್ಕೆ ನಿನ್ನ ಹತ್ರ ಸಾಕ್ಷಿ ಏನಿದೆ ಅಂತ ತಾತ ಕೂಗಾಡ್ತಾ ಇರ್ತಾರೆ. ಸಿದ್ದು ಹೇಳ್ತಾ ಇರ್ತಾನೆ, ಸಾಕ್ಷಿ ಬೇಕಾ, ಸಾಕ್ಷಿ ಇಲ್ದರೆ ಬಡವ್ರು ಯಾವತ್ತೂ ಸಹ ನ್ಯಾಯ ಮಾಡೋಕ್ಕಾಗಲ್ಲ, ನ್ಯಾಯ ಪರ ನಿಲ್ಲಕ್ಕಾಗಲ್ಲ, ಸಾಕ್ಷಿ ತಾನೇ ತಗೊಳ್ಳಿ ಅಂತ ಮೊಬೈಲಲ್ಲಿ ವಿಡಿಯೋ ತೋರಿಸ್ತಾ ಇದ್ರೆ ತಾತನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ನವೀನ್ ಜೊತೆ ಮಾತಾಡ್ತಿದ್ದು, ಹಾಗೆ ನಾನೇ ಫುಡ್ ಟ್ರಕ್ನ ಸುಟ್ಟಿದ್ದು ಅಂತ ಯಾರಿಗೂ ಹೇಳ್ಬೇಡ ನವೀನ ಅಂತ ಹೇಳಿದ್ದು ಎಲ್ಲನೂ ನೋಡಿ ತಾತ ಸುಮಿತ್ರ ದಶರಥ ಶಾಕ್ ಆಗಿ ನಿಂತ್ಕೊಂಡ್ರೆ, ಇನ್ನೊಂದು ಕಡೆ ವಿಮಲ ಮುರಳಿ ನೋಡಿ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಇದಕ್ಕೇನು ಹೇಳ್ತೀರಾ ಅಂತ ಅಂದಾಗ ತಾತ ಏನು ಮಾತಾಡದೆ ಹಾಗೆ ನಿಂತಿರ್ಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಹಾಗೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಇದು ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ, ನಿಜವಾಗ್ಲೂ ಸಿದ್ದು ಮುದ್ದು ಇದರಲ್ಲಿ ಏನೋ ಸುಳ್ಳಿದೆ ಅಂತ ಅನ್ಬೇಕಾದ್ರೆ, ಅಲ್ಲ ಅತ್ತೆ ಸತ್ಯ ನಿಮ್ಮ ಕಣ್ಮುಂದೆ ಇದೆ, ನೀವೇ ವಿಡಿಯೋನ ನೋಡಿದಿರಲ್ಲ, ಆ ವಿಡಿಯೋದಲ್ಲಿ ಇರೋದು ಜ್ಯೋತಿಕಾ, ಮತ್ತೇನು ವಾದ ಮಾಡ್ತಿದ್ದೀರಾ ಅಂತ ಅಂದಾಗ, ಜೋ ಮಾತಾಡು ಜೋ ಪ್ಲೀಸ್ ಪುಟ, ನಿನ್ನ ನಾನು ನಂಬ್ತೀನಿ ಕಣೋ, ನೀನಲ್ಲ ಅಂತ ಸತ್ಯ ಹೇಳೋ ಅಂತ ಅಳ್ತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ನೋಡಿ ಸುಮಿತ್ರಮ್ಮ, ತಪ್ಪು ಮಾಡಿರೋದು ನಿಜವಾಗ್ಲೂ ಈ ಜ್ಯೋತಿಕನೇ, ಜಗತ್ತಲ್ಲಿ ಯಾರೂ ಸಹ ವಿಶ್ವಾಸವನ್ನು ಇಟ್ಟಲ್ಲ, ಆದರೆ ಎತ್ತು ತಾಯಿ ಮಾತ್ರ ತನ್ನ ಮಕ್ಕಳ ಮೇಲೆ ತುಂಬ ವಿಶ್ವಾಸನ ಇಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಿಮ್ಮ ಥರ ಇರೋಕ್ಕೆ ನಿಮ್ಮ ಮಗಳು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥನಿಗೆ ಖುಷಿ ಆಗ್ತಿದ್ರೆ ಈ ಕಡೆ ಸುಮಿತ್ರನಿಗೆ ಶಾಕ್ ಆಗ್ತಿರುತ್ತೆ. ಆದರೆ ಪಾರಿಜಾತ ಮಾತ್ರ ಕೋಪ ಮಾಡಿಕೊಂಡು, ಏನೇ ಶಾರದಾ ಇಲ್ಲದ ಸಲದಲ್ಲಿ ಹೇಳಿ ನನ್ನ ಮೊಮ್ಮಗಳ ಮೇಲೆ ಗೂಬೆ ಕೂರಿಸ್ತಿದ್ದೀರಾ, ಈ ವಿಡಿಯೋ ಅಲ್ಲ ಅದೇನೋ ಕಂಪ್ಯೂಟ್ರಲ್ಲಿ ಮಾಡ್ತಾರಲ್ಲ ಆ ರೀತಿ ಮಾಡ್ಕೊ ಬಂದಿದ್ದೀರಾ ಅಂತ ಹೇಳ್ತಾ ಇದ್ರೆ ಈ ಕಡೆ ಶಾರದನಿಗೆ ಸಿಕ್ಕಾಬಟ್ಟೆ ಕೋಪ
ಕೋಪ ಬರ್ತಾ ಇರುತ್ತೆ. ಹಾಗೆ ಜ್ಯೋತಿಕನು ಸಹ ಹೌದು ತಾತ, ಇವನ್ನೆಲ್ಲ ಹೇಳ್ತಾ ಇರೋದು ಸುಳ್ಳು, ಖಂಡಿತ ಅದರಲ್ಲಿ ಇರೋದು ನಾನಲ್ಲ. ಈಗೆಲ್ಲ ವಿಡಿಯೋ ಅಂತ ಬಂದಿದೆ, ಅದ್ರ ಮುಖಾಂತರ ಇವರು ನನ್ನನ್ನು ಸಿಕ್ಕಾಕ್ಸ್ಬೇಕು ಅಂತ ಬಂದಿದ್ದಾರೆ ಅಂತ ಅಂದಾಗ, ಓ ಹೌದಾ ವಿಡಿಯೋ ಅಂತ ಅನ್ಕೊಳ್ಳೋಣ, ಆದರೆ ಇದನ್ನು ಪೊಲೀಸರಿಗೆ ಕೊಡ್ತೀನಿ, ಅದು ಫೇಕ್ ನಿಜ ಅಂತ ಅವರೇ ಕಂಡುಹಿಡಿತಾರೆ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಜ್ಯೋತಿಕಂಗೆ ಶಾರದಾ ಹೇಳ್ತಾ ಇರ್ತಾಳೆ, ನೋಡು ಜ್ಯೋತಿಕಾ, ಮಾಡಿರೋ ತಪ್ಪನ್ನ ಒಪ್ಕೊಂಡು ಜೀವನ ಮಾಡಿದ್ರೆ ಮನುಷ್ಯನ ಜೀವನಕ್ಕೊಂದು ಅರ್ಥ ಬರುತ್ತೆ. ಹಾಗೆ ನನ್ನಿಂದ ನಿಮ್ಮ ಜೀವನ ಹಾಳಾಯ್ತಲ್ಲ ಅಂತ ಪ್ರತಿ ಕ್ಷಣ ಕೊರಗ್ತಾ ಇದೆ. ಮಾಡಿದಿರೋ ತಪ್ಪಿಗೆ ಜೀವನ ಪೂರ್ತಿ ನಾನು ಪ್ರತಿ ಕ್ಷಣನೂ ಸಹ ಕೊರಗ್ತಾ ಇದ್ದೀನಿ. ಆದರೆ ಇವತ್ತು ನೀನು ಮಾಡಿದ್ದು ಸರಿನಾ ಅಂತ ಹೇಳ್ತಾ ಇದ್ರೆ ತಾತ ಮತ್ತೆ ದಶರಥ ತಲೆ ತಗ್ಸಿ ನಿಂತ್ಕೊಬಿಡ್ತಾರೆ. ಹಾಗೆ ನಾವು ಸಾಲ ಸೂಲ ಮಾಡಿ ಇವತ್ತು ಫುಡ್ ಟಕ್ನ ತಗೊಂಡು ಹೇಗೋ ಜೀವನನ ಕಟ್ಕೊಂಡಿದ್ವಿ, ಆದರೆ ಸ್ವಲ್ಪನೂ ಮಾನವೀಯತೆ ಇಲ್ದೇ ಈ ಫುಡ್ ಟಕ್ನ ಸುಟ್ಟಾಗ್ತಾ ಇಲ್ಲ. ಹೇಳು ಜ್ಯೋತಿಕಾ, ನಿನಗಿದ್ರಿಂದ ಏನು ಸಿಕ್ತು ಅಂತ ಅನ್ಬೇಕಾದ್ರೆ ಏನು ಮಾತಾಡದೆ ಶಾರದಾ ಮುಖನ ತುಂಬಾ ಕೋಪದಿಂದ ನೋಡ್ತಾ ಇರ್ತಾಳೆ. ಹಾಗೆ ಸಿದ್ಧನು ಸಹ ತುಂಬಾ ಕೋಪ ಮಾಡ್ಕೊಂಡು, ಮಾತಾಡೋ ಜ್ಯೋತಿಕಾ, ಯಾಕೆ ಸುಮ್ಮನೆ ನಿಂತಿದ್ಯಾ? ಚಿಕ್ಕ ವಯಸ್ಸಿಂದಲೂ ಸಹ ನೀನು ಕೇಳಿದ್ನಲ್ಲ, ಹಿಂದೆ ಮುಂದೆ ನೋಡದೆ ನಾನು ನಿನಗೆ ತೆಗೆದುಕೊಟ್ಟಿದ್ದೀನಿ, ಆದರೆ ನನ್ನ ಕೈನ ನಿನ್ನ ಕೈ ಕೊಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಮನಸಾರಿ ಇಷ್ಟಪಟ್ಟಿದ್ದು ಶಾರದವನ್ನ, ಅವ್ರನ್ನೇ ಮದುವೆ ಆದೆ, ಅದಕ್ಕೋಸ್ಕರ ನನ್ನ ಫುಡ್ ಟಕ್ನೆ ಸುಟ್ಟಾಕ್ಬಿಟ್ಟಲ್ಲ, ನಿನಗೇನು ಸಿಕ್ತು ಅಂತ ಕೇಳ್ತಾ ಇರ್ತಾನೆ. ಹಾಗೆ ದಶರಥನು ಹೇಳ್ತಾ ಇರ್ತಾನೆ, ಅಂತೂ ಇಂತೂ ಸತ್ಯ ಗೊತ್ತಾಯ್ತಲ್ಲ, ನಾನು ಅವತ್ತೇ ಹೇಳಿದೆ, ಆದರೆ ನನ್ನ ಮಾತನ್ನ ಯಾರು ಕೇಳಲಿಲ್ಲ, ಇವಾಗ ನೋಡಿ ಸತ್ಯ ಹೊರಗಡೆ ಬಂತು ಅಂತ ಅಂದಾಗ ತಾತ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಮಾತಾಡೋ ಜ್ಯೋತಿಕಾ, ಯಾಕೆ ಸುಮ್ಮನೆ ನಿಂತಿದ್ಯಾ? ಈ ವಿಡಿಯೋದಲ್ಲಿ ಇರೋದೆಲ್ಲ ನಿಜನ ಅಂತ ಅನ್ಬೇಕಾದ್ರೆ ಅದು ತಾತ ಅಂತ ಅಂದಾಗ ಸರಿಯಾಗಿ ಮಾತಾಡು ಅಂತ ಬೈತಾ ಇರ್ತಾರೆ. ಆಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಹೌದು ತಾತ, ಫುಡ್ ಟಕ್ನ ಸುಟ್ಟಿದ್ದು ನಾನೇ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ವಿಮಲ ಕಣ್ಣೀರು ಹಾಕೊಂಡು ಬೈತಾ ಇರ್ತಾಳೆ. ಆ ದೇವರು ನನ್ನ ಮಗನಿಗೆ ಎಂತ ಕಷ್ಟ ಕೊಟ್ಟನಲ್ಲ ಅಂತ ಬೈಕೋತಾ ಇದ್ರೆ, ನಿಜವಾಗ್ಲೂ ಕಷ್ಟ ಕೊಟ್ಟಿದ್ದು ದೇವರೆಲ್ಲ ಜ್ಯೋತಿಕಾ, ನಿನಗೆ ಯಾಕೆ ಇಂಥ ಬುದ್ಧಿ ಬೈತು, ನಿನ್ನನ್ನು ಈ ಜನ್ಮದಲ್ಲೇ ಕ್ಷಮಿಸಲ್ಲ ಅಂತ ವಿಮಲ ಬೈತಾ ಇರ್ತಾರೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಈ ಮನೇಲಿ ಎಲ್ಲರೂ ಸಹ ನನ್ನ ಮಗನ್ನ ಬೈತಾ ಇದ್ರು, ಆದರೂ ಸಹ ನಾನು ಸುಮ್ಮನೆ ಇದ್ದೆ, ಆದರೆ ಇವಾಗ ಜ್ಯೋತಿಕಾ ಇಂಥ ತಪ್ಪು ಮಾಡಿದನಲ್ಲ, ನೋಡ್ರಿ ಎಂಥ ಬುದ್ಧಿ ಬಂದಿದೆ ಅಂತ ಹೇಳ್ತಾ ಇದ್ರೆ ಮುರಳಿನೂ ಸಹ ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ನೀನು ಇಂಥ ಕೆಲಸ ಮಾಡಿದ್ಯಾ ಅಂತ ನನಗೆ ನಂಬಕ್ಕಾಗ್ತಿಲ್ಲ. ಯಾಕೆ ಅಂತಂದರೆ ಈ ಮನೆ ಮಗಳು ಜ್ಯೋತಿಕಾ, ನೀನು ಒಳ್ಳೆಯವಳು, ತುಂಬ ಒಳ್ಳೆ ಬುದ್ಧಿ ಇದೆ ಅಂತ ತಲೆ ತುಂಬ ನೀನು ನಾವು ಒಳ್ಳೆತನದಿಂದ ತುಂಬಿಕೊಂಡಿದ್ವಿ ಅಂತ ಬೈತಾ ಇರ್ತಾನೆ. ಹಾಗೆ ಮುಂದೆ ಚೆನ್ನಾಗೇ ಇದ್ದು ಹಿಂದೆ ಬೆನ್ನಿಗೆ ಚಾಕುನೇ ಚುಚ್ಬಿಟ್ಟಲ್ಲ, ನನ್ನ ಮಗನ ಲೈಫ್ ಹಾಳು ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆರ್ತಿನೂ ಸಹ ಹೇಳ್ತಾ ಇರ್ತಾಳೆ, ನನಗೆ ಅವತ್ತಿಂದಲೂ ಸಹ ಇವಳ ಮೇಲೆ ತುಂಬ ಅನುಮಾನ ಇತ್ತು ಅಂತ ಅಂದಾಗ, ಹಾಗಲ್ಲ ತಾತ ಅಂತ ಅನ್ಬೇಕಾದ್ರೆ, ಮುಟ್ಬೇಡ, ದೂರ ನಿಂತ್ಕೋ, ನಿನ್ನೇನೋ ತುಂಬ ಒಳ್ಳೆಯವಳು, ನನ್ನ ಮೊಮ್ಮಗಳು ಎಲ್ಲ ಕಷ್ಟಗಳನ್ನು ಸಹ ಎದುರಿಸಿ ಮುಂದೆ ಬರ್ತಾಳೆ ಅಂತ ಕೊಚ್ಕೋತಾ ಇದ್ದೆ, ಆದರೆ ನೀನು ಮಾಡಿದ್ದೇನು ಅಂತ ಅನ್ಬೇಕಾದ್ರೆ ಎಲ್ಲ ನನ್ನನ್ನೇ ಬೈತಿರಲ್ಲ, ನಾನು ಇಂಥ ಕೆಲಸ ಏನಕ್ಕೆ ಮಾಡಿದೆ ಅಂತ ಒಂದು ಮಾತಾದರೂ ಕೇಳಿದ್ರ ಅಂತ ಜ್ಯೋತಿಕಾ ನಾಟಕ ಶುರು ಮಾಡ್ತಾ ಇರ್ತಾಳೆ. ಹಾಗೆ ದಶರಥನ ಸಹ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಅಲ್ಲ ಎಲ್ಲರೂ ಇಷ್ಟೆಲ್ಲ ಹೇಳಿದ್ರು ಸಹ ಸಮರ್ಥನೆ ಮಾಡ್ಕೊಂಡು ಮತ್ತೆ ಮಾತಾಡೋಕೆ ಹೋಗ್ತಿದೆಯಲ್ಲ, ನಿಜವಾಗ್ಲೂ ನನ್ನ ಮಗಳ ಅನ್ಸುತ್ತೆ, ನಮ್ಮ ಮನೆಗೆ ಅವಮಾನ ನಿನ್ನಂತವಳು ಅಂತ ಬೈತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ತನ್ನಪ್ಪನ ಗುರಾಯಿಸ್ತಾ ಇರ್ತಾಳೆ. ಅವತ್ತು ನನ್ನ ಪೊಲೀಸ್ ಅರೆಸ್ಟ್ ಮಾಡಕ್ಕೆ ಬಂದಾಗ ಒಂದು ಮಾತಾದರೂ ನನ್ನ ಬಗ್ಗೆ ಏನು ಹೇಳಿಲ್ವಲ್ಲ ಜೋ ಅಂತ ಅಂದಾಗ ಸುಮಿತ್ರನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತಾತ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ನೀನು ಖುಷಿಯಾಗಿಲ್ಲ ಅಂತ ಅವರು ನಮ್ಮ ಮನೆಯಿಂದ ಆಚೆ ಆಗ್ತಾ ಇದ್ರೆ ನೀನು ಮಾಡಿದ್ದು ಎಂಥ ಕೆಲಸ ನೋಡು, ಅವರೇನಾದರೂ ನಿನ್ನ ಹತ್ರ ಕೇಳ್ಕೊ ಬಂದಿದ್ರೆ ಸಹಾಯ ಮಾಡಿ ಅಂತ, ಅವ್ರು ಮಾಡಿದ್ರೆ ನಾನು ಯಾವತ್ತೂ ಕ್ಷಮಿಸಲ್ಲ, ಆದರೆ ನೀನು ಮಾಡಿದೆಲ್ಲ ಇದು ದೊಡ್ಡ ನಂಬಿಕೆ ದ್ರೋಹ ಅಂತ ಅಂದಾಗ ಎಲ್ಲರೂ ಬೇಜಾರಿಂದ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.